ನಮಸ್ಕಾರ ಗುರು. ಯಶ್ ದಯಾಳ್ ಅವರು ಈ ಒಂದು 2026 ಸೀಸನ್ ನಲ್ಲಿ IPL ನಲ್ಲಿ ಆಡೋದಿಲ್ಲ ಅಂತ ಅಫಿಷಿಯಲಿ RCB ಅನೌನ್ಸ್ ಮಾಡಿದೆ. ಏನ್ ಕಾರಣ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಅವರ ವೈಯಕ್ತಿಕ ಕಾರಣದಿಂದ ಈ ಒಂದು ಟೂರ್ನಿಮೆಂಟ್ ಅಲ್ಲಿ ಆಡೋದಿಲ್ಲ ಅಂತ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ RCB ಮ್ಯಾನೇಜ್ಮೆಂಟ್. ಅವರು ಈ ಒಂದು RCB ಟೀಮ್ ನ ಬಂದು ಸೇರ್ಕೊಂಡು ಇಲ್ಲ, ಪ್ರಾಕ್ಟೀಸು ಮಾಡಿಲ್ಲ, ಯಾವ ಫಿಟ್ನೆಸ್ಸು ಆಗಿಲ್ಲ. ಆ ಕಾರಣದಿಂದ ಆಲ್ರೆಡಿ ಎಲ್ಲರಿಗೂ ಕನ್ಫರ್ಮ್ ಆಗೋಗಿತ್ತು ಈ ಒಂದು ಸೀಸನ್ ಅಲ್ಲಿ ಯಶ್ ದಯಾಳ್ ಅವರು ಖಂಡಿತ ಮ್ಯಾಚ್ ನ ಆಡೋದಿಲ್ಲ ಅಂತ. ಇವ್ರಿಗೆ ರೀಪ್ಲೇಸ್ಮೆಂಟ್ ಅಂತ ಅನ್ಬಿಟ್ಟು ಫೇಕ್ ನ್ಯೂಸ್ ಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇತ್ತು. ಉಮೇಶ್ ಯಾದವ್ ರಿಪ್ಲೇಸ್ಮೆಂಟ್ ಕೊಡ್ತಾರಂತೆ, ಅವ್ರು ಕೊಡ್ತಾರಂತೆ, ಇವ್ರು ಕೊಡ್ತಾರಂತೆ ಅಂತ. ಆಲ್ರೆಡಿ ಈಗ ಹೇಳಿದ್ದಾರೆ ಮ್ಯಾನೇಜ್ಮೆಂಟ್ ಯಾವುದೇ ಇನ್ನೂ ರಿಪ್ಲೇಸ್ಮೆಂಟ್ ನ ತಗೊಂಡಿಲ್ಲ. 25 ಜನ ಇದ್ದಂತ ಸ್ಕ್ವಾಡ್ ಈಗ 24 ಜನ ಆಗಿದ್ದಾರೆ. ಇವರು ಕೊಟ್ಟಿದ್ದಂತ 5 ಕೋಟಿ ಅಮೌಂಟ್ ನ ಮೇ ಬಿ ಕೊಡೋ ಡೌಟ್. ಯಾಕೆಂದ್ರೆ ಅವರು ಟೀಮ್ ನ ಸೇರ್ಕೊಂಡಿಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಅಜ್ಞಾತವಾಗಿರೋದ್ರಿಂದ ಆ 5 ಕೋಟಿ RCB ಪರ್ಸಲ್ಲೇ ಉಳ್ಕೊಳ್ಳುತ್ತೆ. 24 ಜನದಲ್ಲೇನೆ ಈ ಒಂದು 2026 IPL ನ ಆಡ್ತಾರೆ RCB ಅವರು. ಮೇ ಬಿ ಗೊತ್ತಿಲ್ಲ, ಯಾರಾದ್ರೂ ಅನ್ಸೋಲ್ಡ್ ಆಗಿರುವಂತ ಪ್ಲೇಯರ್ ನ ರಿಪ್ಲೇಸ್ಮೆಂಟ್ ಅಲ್ಲಿ ತಗೋತಾರೆ. ಬಟ್ ಇವತ್ತಿನವರೆಗೂ ಈ ಒಂದು ಕ್ಷಣದವರೆಗೂ ಇನ್ನು ಯಾವುದೇ ತರದ ಅನೌನ್ಸ್ಮೆಂಟ್ ಆಗಿಲ್ಲ ರಿಪ್ಲೇಸ್ಮೆಂಟ್ಗೆ. ಯಾವ ಕಾರಣಕ್ಕೆ ಅವರು ಈ ಒಂದು ಟೂರ್ನಿಮೆಂಟ್ ಇಂದ ಹೊರಗಡೆ ಉಳಿದಿದ್ದಾರೆ ಅಂತ ಅಂದ್ರೆ ಅವ್ರ ಮೇಲೆ ಒಂದು ಪೋಸ್ಕೋ ಕೇಸ್ ಆಗಿದೆ. ಸೊ ಆ ಕಾರಣದಿಂದ ಅವರು ಅವ್ರದೇ ಸ್ಟೇಟ್ ಅಲ್ಲಿ UP ಅಲ್ಲಿ ಕಳೆದ 1 ವರ್ಷದಿಂದ ಯಾವುದೇ ತರದ ಕ್ರಿಕೆಟ್ ಆಡಿಲ್ಲ. ಸೊ ಅಲ್ಲೇ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವ್ರನ್ನ ಬ್ಯಾನ್ ಮಾಡಿರೋದ್ರಿಂದ ಅವ್ರನ್ನ ಕರ್ಕೊಂಡ್ಬಂದು IPL ಅಲ್ಲಿ ಆಡ್ಸಿದ್ರೆ RCBಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಒಂದು ಕಾರಣನೂ ಇರ್ಬೋದು. ಅದು ಅಲ್ಲದೆ ಹೋದ ಸಾರಿ ಕಾಲ್ ತುಳಿತದಲ್ಲಿ 11 ಜನ ತೀರೋಗಿ RCB ಮೇಲೆ ಅದೊಂದು ಕಪ್ಪು ಚುಕ್ಕೆ ಇದೆ. ಅದನ್ನ ಮತ್ತೆ ನಾವೇ ಈ ತರ ಒಂದು ಪ್ಲೇಯರ್ಸ್ ನ, ಈ ತರ ಒಂದು ಅಲಿಗೇಷನ್ ಇರೋ ಪ್ಲೇಯರ್ ನ ಕರ್ಕೊಂಡ್ಬಂದು ಆಡಿಸಿದಾಗ ಇನ್ನೂ RCB ಮೇಲೆ ಕೆಟ್ಟ ಒಪಿನಿಯನ್ ಬರಬಹುದು ಅನ್ನೋ ಕಾರಣಕ್ಕೆ ಮೇ ಬಿ RCB ಮ್ಯಾನೇಜ್ಮೆಂಟ್ ಈ ತರ ಯೋಚನೆ ಮಾಡಿರಬಹುದು. RCB ಮ್ಯಾನೇಜ್ಮೆಂಟ್ಗೆ ಮೊದ್ಲೇ ಆಲ್ರೆಡಿ ತಲೆಯಲ್ಲಿ ಇತ್ತನ್ಸುತ್ತೆ, ಇವರು ಈ ಸತಿ ಆಡೋದಿಲ್ಲ, ನಾವು ಆಡ್ಸೋದು ಡೌಟು ಅಂತ. ಇದೇ ಕಾರಣಕ್ಕೋಸ್ಕರನು ಈ ಸತಿ ಮಿನಿ ಆಕ್ಷನ್ ಅಲ್ಲಿ ಇವ್ರಿಗೆ ರೀಪ್ಲೇಸ್ಮೆಂಟ್ ಆಗಿ ಒಬ್ಬ ಬೌಲರ್ ನ ತಗೋಬೇಕು ಅಂತಾನೆ ಮಂಗೇಶ್ ಯಾದವ್ ನ ತಗೊಂಡಿದ್ದಾರೆ. ಅವರು ಕೂಡ ಲೆಫ್ಟ್ ಹ್ಯಾಂಡ್ ಸೀಮರು. ಮತ್ತೆ ಇನ್ನೊಂದು ಕ್ವಶನ್ ಏನಂತ ಅಂದ್ರೆ ಇವ್ರು ಬಂದು ಆಲ್ರೌಂಡರ್ ಕೂಡ. ಮಂಗೇಶ್ ಯಾದವ್ ಆಲ್ರೌಂಡರ್ ಕೂಡ ಆಗಿರೋದ್ರಿಂದ ಬ್ಯಾಟಿಂಗ್ ಅಲ್ಲಿ ಕೂಡ ಒಂದು ಬ್ಯಾಕಪ್ ಸಿಗುತ್ತೆ, ಮತ್ತೆ ಬೌಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ವೇರಿಯೇಷನ್ ಇದೆ ಅಂತ ಅನ್ಬಿಟ್ಟು ಇವ್ರನ್ನ ಬೈ ಮಾಡಿರೋದು. ನನಗ್ ಗೊತ್ತಿರಂಗೆ ಈ ಸತಿ ಯಶ್ ದಯಾಳ್ ಆಡ್ಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಟೈಮು RCB ಅಲ್ಲೇ ಆಡೋ ಆಪ್ಷನ್ ಇದೆ. ಯಾಕೆಂದ್ರೆ ರಿಟೈನ್ ಮಾಡ್ಕೊಂಡಿರೋದ್ರಿಂದ ನಮ್ಮ ಒಂದು ಟೀಮ್ ಅಲ್ಲೇ ಇರ್ತಾರೆ. ಬಟ್ ನೋಡ್ಬೇಕು ಅವರು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ, ಅವ್ರ ಕೇಸ್ಗಳೆಲ್ಲ ಯಾವ ತರ ಕ್ಲಿಯರ್ ಮಾಡ್ಕೊಂಡು ಬರ್ತಾರೆ. ಕೇಸ್ ಕ್ಲಿಯರ್ ಆಗ್ದೇನೆ ನನಗ್ ಗೊತ್ತಿರಂಗೆ RCB ಕೂಡ ಇವ್ರನ್ನ ಆಡ್ಸೋದಿಕ್ಕೆ ಹಿಂದೇಟ್ ಹಾಕುತ್ತೆ. ಕಾರಣ ಇದರಿಂದ RCBಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಒಂದು ರೀಸನ್ ಇದ್ದೇ ಇರುತ್ತೆ. ಯಾರು ಗೊತ್ತಿದ್ದು ಕೆಟ್ಟ ಹೆಸರು ತಗೊಳೋದಕ್ಕೆ ಇಷ್ಟಪಡ್ತಾರೆ ಹೇಳಿ? ಪ್ಲೇಯರ್ ಒಳ್ಳೆ ಪ್ಲೇಯರೇ ಆಗಿರ್ಬೋದು, ಬಟ್ ಆದ್ರೆ ಅವ್ರ ಮೇಲಿರುವಂತ ಅಲಿಗೇಷನ್ ಬೇರೆ ತರ ಇರೋದ್ರಿಂದ ತುಂಬಾ ಕಷ್ಟ ಇದೆ. ಬಟ್ ಇವ್ರು ಬಂದ ತಕ್ಷಣನೇ ಆಡಿಸ್ಬಿಡ್ತಾರೆ ಅಂತಾನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಫಿಟ್ನೆಸ್ ಲೆವೆಲ್ ಎಲ್ಲ ಚೆಕ್ ಮಾಡ್ಬೇಕು. ಹಾಗಾಗಿ ಇವ್ರನ್ನ ಸ್ವಲ್ಪ ಕಷ್ಟನೇ ಇದೆ. ಆ ತರ ಪ್ಲೇಯರು ಅಲ್ವಲ್ಲ ಇವರು. ಲೈಕ್ MS ಧೋನಿ ತರ ಪ್ಲೇಯರ್ ಆದ್ರೆ ಅವ್ರಿಗಿರುವಂತ ಫ್ಯಾನ್ ಫಾಲೋಯಿಂಗು ಮತ್ತೆ CSKಗೆ ಅವ್ರದೇ ಆದಂತ ಒಂದು ಆನೆ ಬಲ ಇದೆ. ಸೊ ಹಂಗಾಗಿ ಅವ್ರನ್ನ ಆಡಿಸ್ತಾ ಇದ್ದಾರೆ. ಬಟ್ ಇವ್ರು ಆ ರೇಂಜಿಗೆ ಬೆಳೆದಿಲ್ಲದೆ ಇರೋದ್ರಿಂದ ಇವ್ರನ್ನ ನನ್ನ ಪ್ರಕಾರ ಆಡ್ಸೋದು ಕಷ್ಟ ಇದೆ. ಮುಂದಿನ ವರ್ಷನೂ ಒಂದು ಆಪ್ಷನ್ ಆಗಿ ಇಟ್ಕೋತಾರೆ ಹೊರತು, ಇನ್ ಕೇಸ್ ಏನಾರ ಮಂಗೇಶ್ ಯಾದವ್ ಏನಾದ್ರು ತುಂಬಾ ಚೆನ್ನಾಗಿ ಈ ಒಂದು ಸೀಸನ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ನನಗ್ ಗೊತ್ತಿರಂಗೆ ಯಶ್ ದಯಾಳ್ಗೆ ಗೇಟ್ ಪಾಸ್ ಕೊಟ್ಬಿಟ್ಟು ಬೇರೆ ಇನ್ನೊಬ್ಬ ಪ್ಲೇಯರ್ ನ ಬೈ ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಮತ್ತೆ RCB ಬಗ್ಗೆ ಮತ್ತೆ ಈ ಯಶ್ ದಯಾಳ್ ಬಗ್ಗೆ ಯಾರನ್ನ ರೀಪ್ಲೇಸ್ಮೆಂಟ್ ತಗೋಬೇಕು ಅಂತ ನಿಮ್ಗನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿವರೆಗೂ ನಮಸ್ಕಾರ ಗುರು.